ಏನು ಮಾಡೋಣ, ಮಗನ ಕಳ್ಕೊಂಡು ನನಗೆ 50 ವರ್ಷ ಆಯಿತು. ಯಾವ ರೀತಿ ಬದುಕೋಣ, ಹೆಂಗೆ ಮಾಡೋಣ ಒಂದು ಅರ್ಥನೇ ಆಯ್ತಾ ಇಲ್ಲ. ಸಾಲ ಮಾಡ್ಕೊಂಡಿದ್ದೀನಿ, ಸಾಲ ತೀರಿಸ್ಬೇಕು. ನನಗೆ ಎಲ್ಲಿ ಕೆಲಸ ಏನು, ಅವ್ನು ನಂಬ್ಕೊಂಡೇ ಜೀವನ ಮಾಡ್ತದೆ ಮಮ್ಮ. ಅಷ್ಟೊಂದು ಮಾಡಿದೆ, ವರ್ಷಕ್ಕೆ ಒಂದು 5-5.5 ಲಕ್ಷ ಖರ್ಚು ಬರ್ತಿತ್ತು ಅವನಿಗೋಸ್ಕರ. ಈಗ ಏನು ಮಾಡಬೇಕು ಮುಂದೆ, ಯಾರು ದಿಕ್ಕು, ಯಾರು ನನಗೆ ಯಾರು ಇದಾಗಿಲ್ಲ ಮಮ್ಮ. ಯಾವ ಥರ ಹೇಳ್ಬೇಕು, ಮಗನ ಕಳ್ಕೊಂಡು ನನ್ನ ಮಗನಿಗೆ ಆದ ಪರಿಸ್ಥಿತಿ ಬೇರೆ ಯಾರ ಮಕ್ಕಳಿಗೂ ಆಗಬಾರ್ದು ಮಮ್ಮ. ಇಡೀ ಪ್ರಪಂಚದಲ್ಲಿ ಅವ್ರು ಓದಿದ್ರು ಪರವಾಗಿಲ್ಲ, ಅವ್ರ ಮಕ್ಕಳು ಅವ್ರ ಅಪ್ಪ ಅಮ್ಮನ ಮುಂದಿದ್ರೆ ಹೆಂಗೆ ಕೂಲಿ ನಾಲಿ ಮಾಡ್ಕೊಂಡಾರ ಬದುಕ್ತಾರೆ. ಅವ್ರ ಮಕ್ಕಳು ತಮ್ಗೆ ಏನಾಗ್ತಿದೆ ಕಷ್ಟನ ಅವ್ರ ಅಪ್ಪ ಅಮ್ಮದಿರು ಕೊಟ್ಟು ಎಲ್ಲರೂ ಹೇಳ್ಕೋಬೇಕು. ಪ್ರತಿಯೊಂದು ಹಂತದಲ್ಲಿ ಹೇಳ್ಕೊಂಡ್ರೆ ಏನಾದ್ರು ಒಂದು ಸಜೆಷನ್ ಸಿಗುತ್ತೆ. ಈ ಥರ ಹೇಳ್ಕೊಳ್ದಲೆ ಹೋಗಿ ನನಗೆ 1 ವರ್ಷದಿಂದ ಮಮ್ಮ ಏನಂದ್ರೆ ಏನು ಹೇಳ್ಕೊಳ್ಳಿಲ್ಲ. 1 ವರ್ಷದಿಂದ ಅಷ್ಟೊಂದು ನೋವು ತಿಂದಿದ್ದಾನೆ. ಅಪ್ಪ ಅಮ್ಮದ ಮರ್ಯಾದೆ ಹಾಳಾಗುತ್ತೆ ಅಂತಲೋ ಇಲ್ಲ ಅವನೇನು ನಮ್ಮಪ್ಪ ನನ್ನ ಮೇಲೆ ಏನು ಬೇಜಾರು ಮಾಡ್ಕೊತಾನೆ ಇಂಥ ದೊಡ್ಡ ಕಾಲೇಜಿಗೆ ಸೇರಿಸಿ ಅದನ್ನೇ ಹೇಳ್ತಾನೆ, ನಮ್ಮಪ್ಪಂಗೆ ತೊಂದರೆ ಆಗಬಾರ್ದು, ನಮ್ಮಪ್ಪಂಗೆ ತೊಂದರೆ ಆಗಬಾರ್ದು ಹೇಳಿದಾನೆ. ಅವ್ನು ಒಂದೇ ದಿವಸಕ್ಕೂ ಮೇಡಮ್ ₹1 ಚಾಕ್ಲೇಟ್ ಸ್ವಂತವಾಗಿ ತಿಂದೋನಲ್ಲ, ಅವ್ರಪ್ಪ ತಂದು ಕೊಡ್ಬೇಕು, ಅವ್ನು ತಿನ್ಬೇಕು. ಒಂದು ಅಂಗಡಿಗೆ ಹೋದ್ನಲ್ಲ ಮೇಡಮ್, ಯಾವ್ಯಾವ ರೀತಿ ಬೆಂಕಿ ಪಟ್ಟಣ ಏನು ಮಾಡಬೇಕು, ಯಾಕೆ ಹೇಳ್ಬೇಕು, ಈ ಮುಂದೆ ನನ್ನ ಜೀವನ ಏನು ಮಾಡಬೇಕು ಒಂದು ಗೊತ್ತಾಯ್ತಾ ಇಲ್ಲ. ಯಾವ ಥರ ನಡೆಸೋಣ, ಎಲ್ಲಿಗೆ ಹೋಗೋಣ, ಊರು ಬಿಟ್ಟು ಊರಿಗೆ ಬಂದು ಕೂಲಿ ನಾಲಿ ಮಾಡ್ತೀನಿ. ನೋಡಿ ಮಮ್ಮ ನನ್ನ ಪರಿಸ್ಥಿತಿ ಹೇಗಿದೆ ಅಂದ್ರೆ, ನಾ ರಾತ್ರಿ 12 ಗಂಟೆಲಿ ಉಸೋಯ್ತು ನನ್ನ ಹೆಂಡ್ತಿ ನನ್ನ ಜೊತೆಲಿ ಕರ್ಕೊಂಡೋಗಿ ಕೂಲಿ ಮಾಡ್ತೀನಿ ಮಮ್ಮ. ಬೆಂಗಳೂರೊಳಗೆ ಗೊತ್ತಿದೆ, ಒಂದು ದಿನ ಕೆಲಸ ಕೊಟ್ಟರೆ ಒಂದು ದಿನ ಕೆಲಸ ಕೊಡಲ್ಲ. ಆ ಥರ ಪರಿಸ್ಥಿತಿಲಿ ಬದುಕೊಂಡು ಹೋಯ್ತದೆ. ಈ ಥರ ನನ್ನ ಮಗ ಕೈಗೆ ಬಂದು ತುತ್ತು ಬಾಯಿಗೆ ಬಂದಿಲ್ಲ ಮಮ್ಮ. ಏನು ಮುಂದೆ ಏನು ಮಾಡೋದು, ಯಾವ ರೀತಿ ಮಾಡೋದು, ಎಲ್ಲರೂ ಹೋಗ್ಬಿಟ್ಟು ನಾನು ಒಂದೊಂದ್ಸತಿ ಯೋಚನೆ ಮಾಡಿದ್ರೆ ಮಮ್ಮ, ಎಲ್ಲರೂ ಹೋಗ್ಬಿಡೋಣ ದೇಶ ಅಂತ ಅನ್ನಿಸ್ತದೆ. ಮತ್ತು ಆ ಚಿಕ್ಕದೊಂದು ಮಗು ಇದೆ, ಇವಳು ನೋಡ್ಕೋಬೇಕು. ಬಿಟ್ಟು ಹೋದ ಅಂತಾರೆ. ಯಾವ ರೀತಿ ಹೇಳ್ಬೇಕು ನನ್ನ ಕಷ್ಟನ ಒಂದು ಗೊತ್ತಿಲ್ಲ ಮಮ್ಮ. ನಿಜಕ್ಕೂ ನನ್ನ ಮಗನಿಗೆ ಆದ ಪರಿಸ್ಥಿತಿ ಬೇರೆ ಯಾವ ಮಕ್ಕಳಿಗೂ ಆಗಬಾರ್ದು. ಇದೊಂದು ಕಾಲೇಜಲ್ಲಿ ಪ್ರತಿಯೊಬ್ಬರಿಗೂ ಇಲ್ಲ, ಅವ್ರ ಟೀಚರ್ಗಳಾಗಲಿ ಅವ್ರ ಪ್ರಿನ್ಸಿಪಲ್ಗಳಲ್ಲಿ ಕೇಳಿ ಅವರಿಗೆ ಹೇಳ್ಬೇಕು ಮಮ್ಮ, ನಿಮ್ಮ ಕಷ್ಟ ಇದೆ ನನ್ನ ಹತ್ರ ಹೇಳ್ಕೊಳ್ಳಿ, ಇಲ್ಲ ಅಂದರೆ ನಿಮ್ಮ ಅಪ್ಪ ಅಮ್ಮಂದ್ರೆ ಹೇಳ್ಕೊಳ್ಳಿ, ಏನಾದ್ರು ಒಂದು ಸೊಲ್ಯೂಷನ್ ಸಿಗುತ್ತೆ ಅಂತ ಹೇಳ್ಕೊಳಕ್ಕೆ ಒಂದು ದಾರಿ ಮಾಡಿಕೊಡಿ ಮಮ್ಮ ನಿಮ್ಮ ಕಡೆಯಿಂದ. ನನ್ನ ಮಗ ಓದೋನು ಮತ್ತೆ ಬರಲ್ಲ ಮಮ್ಮ. ಹೀಗೆ ಮಾಡಿರೋರು ಬಾಯಿಗೆ ಬಂದಂಗೆ ಇದು ಮಾಡ್ತಾರೆ. ನನ್ನ ಮಗನ ಪರಿಸ್ಥಿತಿನೇ ಅಂತ ಕೇಳ್ತಾರೆ ಮಮ್ಮ. ಈಗ ಈ ಥರ ಮಾಡಿರೋದು ನನ್ನ ಮಗನ ಜೀವನ ಹಾಳಾಗಲ್ಲ, ನನ್ನ ಮಗನ ಜೀವನ ಹಾಳಾಗೋಗಿಲ್ಲ. ನಾವೇನು ಮಾಡೋಣ? ನನ್ನ ಮಗನ ಭವಿಷ್ಯ ಆ ಹುಡುಗನ ತಾಯಿ ಹೇಳ್ತಾರೆ ಮ್ಯಾಮ್, ನಾನು ಓದ ಸತ್ತೋದನ್ ಓದ, ನನ್ನ ಮಗನ ಪರಿಸ್ಥಿತಿ, ನನ್ನ ಮಗನ ಜೀವನ ಅಂತಾರೆ. ನನ್ನ ಮಗ ಓದನ್ ಹೋಗ್ಬೇಕಂತ ಮ್ಯಾಮ್. ಇದು ಸಾರಿನಾ, ನ್ಯಾಯನಾ? ನೀವೇ ಹೇಳಿ ಮ್ಯಾಮ್. ಹೇಳಿ ಯಾವ ರೀತಿ ಬದುಕಬೇಕು ಒಂದು ಅರ್ಥನೇ ಆಯ್ತಾ ಇಲ್ಲ. ಶೈಲಾ ಮೇಡಮ್ ನಮಸ್ತೆ ಮ್ಯಾಮ್. ಅವ್ರ ದೊಡ್ಡಮ್ಮ ನಾನು. ಅವನಿಗೆ ಎಷ್ಟು ಹತ್ರ ಅಂದರೆ ಅವ್ರ ತಾಯಿ ಆದಮೇಲೆ ನಾನೇ ಮ್ಯಾಮ್. ಯಾಕಂದರೆ ನನ್ನ ತಂಗಿ ಮದುವೆ ಆದಮೇಲೆ ನಾನು ಆಗಿರೋದು. ಅವನು ಹುಟ್ಟಿದ ಮೇಲೆ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಹೋದ್ಮೇಲೆ ನಾನು ಮದುವೆ ಆಗಿರೋದು. ನನ್ನ ಮಗಳೂ ಅಷ್ಟೇ, ಸ್ಕೂಲ್ ಬ್ಯಾಗಿಂದ ಬರ್ತಾನೆ ಮ್ಯಾಮ್. ಸ್ಕೂಲ್ ಬ್ಯಾಗ್ ಎಸ್ಬಿಟ್ಟು ತಂಗಿನ ಅಷ್ಟು ಇದು ಮಾಡ್ತಾನೆ. ಇವಾಗ ತಂಗಿ ಎಲ್ಲ ನನ್ನನ್ನು ಮಮ್ಮಿ ಅಂತ ಕರೀತಾನೆ ಅವನು. ಇವತ್ತು ಮಮ್ಮಿ ಅನ್ನೋಕ್ಕೆ ನಮ್ಮ ಯಜಮಾನ್ರು ಬರೋಕ್ಕೆ ಆಗಲ್ಲ, ಅವ್ರಿಗೆ ಹೇಳೋಕ್ಕೂ ಆಗಲ್ಲ, ಅಷ್ಟು ಕ್ಲೋಸು ನಮ್ಮ ಯಜಮಾನ್ರು. ಡ್ಯಾಡಿ ಅಂತ ಕರೀತಾನೆ. ಇವತ್ತು ಮಮ್ಮಿ ಅನ್ನಿಸ್ಕೊಳಕ್ಕಾಗಲಿ ಡ್ಯಾಡಿ ಅನ್ನಿಸ್ಕೊಂಡು ನನ್ನ ಮಗನ ಕೇಳೋಕ್ಕೆ ಇಲ್ಲ ಮ್ಯಾಮ್. ನಮ್ಗೆ ಏನಂದರೆ ನನಗೆ ಹೆಮ್ಮೆ ಮ್ಯಾಮ್. ಯಾವ ಥರ ಅಂದರೆ ನಾವು ಕನಸು ಕಟ್ಟಿದ್ದವ್ರು ಅಂದರೆ ಬಡ ಕುಟುಂಬ. ನಮ್ಮ ತಾಯಿನೇ ಸಾಕಿದ್ದು ನಮ್ಮೆಲ್ಲರದು. ತಂದೆ ಚಿಕ್ಕದ್ರಲ್ಲೇ ತೀರ್ಕೊಂಡಿದ್ರು. ಆದರೆ ನಮಗೆ ಏನಂದರೆ ಅವನು ಅಷ್ಟು ಟಾಪರು, ಕಾಲೇಜಲ್ಲಿ ಅಷ್ಟು ಒಳ್ಳೆ ಹೆಸರು ಮಾಡ್ತಾರೆ. ಎಲ್ಲ ಅವ್ನು ಕಾನ್ವೆಂಟಿಂದ ಹಿಡಿದು SLC ಎಲ್ಲರೂ ಯಾರನ್ನೋ ಅಷ್ಟು ಟ್ಯೂಷನ್ಗೆ ಹೋಗಿಲ್ಲ. ಅಷ್ಟು ಚಿತ್ರಕಲೆಯಲ್ಲೂ ಮ್ಯಾಮ್ ಅವ್ನು ಕಲಿಯೋದು ಅವನಾಗೆ ಸ್ವಂತವಾಗಿ ಕಲ್ತಿರೋದು ಅಂತ. ನಮಗೇನು ಫ್ಯಾಮಿಲಿಲಿ ನಾವು ಬಡ ಕುಟುಂಬದಲ್ಲಿ ಇಂಥ ಟ್ಯಾಲೆಂಟೆಡ್ ಮಗ ಇದ್ದಾನಲ್ಲ, ನಮ್ಗೆ ಆಧಾರ ಸ್ತಂಭ ಅವನೇ ಮ್ಯಾಮ್. ನಮ್ಮ ಮಕ್ಕಳಿಗೆ ಇನ್ನು ಚಿಕ್ಕವಳು, ನನ್ನ ಮಗಳು ಈಗ SLC, ಅವನೇ ಅಣ್ಣ. ತುಂಬ ನನ್ನ ಮಗಳದ್ದು ಈಗಲೂ ವೀಡಿಯೋ ಇದೆ ಮ್ಯಾಮ್. ಅಣ್ಣಂಗಾಗಿ ಆಗಿರೋದು ನೋಡಿ, ಡ್ರಿಪ್ಸ್ ಎಲ್ಲ ಹಾಕಿಸ್ಕೊಬಂದಿದ್ದೀವಿ. ಅಷ್ಟು ಅವ್ನಿಗೆ ಏನು ಹೇಳೋದು ನಾವು, ಅವ್ನಿಗೆ ಯಾಕೆ ಹಂಗೆ ಕಳ್ಕೊಂಡು ಅಟ್ಲೀಸ್ಟ್ ನಮ್ಗೆ ಹೇಳಿದ್ರು ಅದನ್ನು ನಾವು ತಪ್ಪಿಸ್ತಿದ್ವಿ ಮ್ಯಾಮ್. ಅವ್ನು ಯಾಕೆ ಹೇಳ್ಕೊಂಡಿಲ್ಲ ಅಂದರೆ ತಂದೆ ತಾಯಿ ಅಷ್ಟು ಕೂಲಿ ಮಾಡಿ ಸಾಕಿದ್ದಾರೆ. ಮತ್ತು ನೋವಾಗದು ಹೇಳೋದು ಬೇಡ. ಇನ್ನು 5 ತಿಂಗಳಿದೆ ಮ್ಯಾಮ್, ಫೈನಲ್ ಇಯರ್. ಅವ್ನು ಮುಗಿಸ್ಬಿಡೋಣ, ಆ ನೋವಲ್ಲಿ ಮುಗಿಸ್ಬಿಡೋಣ ಅಂದ್ಕೊಂಡಿದ್ದಾನೆ. ಆದರೆ ನನಗೆ ಮಕ್ಕಳು ಅವ್ನು ಬಂದ್ರಲ್ಲ, ಅವ್ನು ಸಾವಿಗೆ ಬಂದವ್ರು ಹೇಳ್ತಾರೆ ಮ್ಯಾಮ್, ಬೇರೆ ಸ್ಟೂಡೆಂಟು, ಇಲ್ಲಿ ಏನೋ ಆಗಿದೆ ಮೇಡಮ್, ನಮ್ಮ ಹೆಸ್ರು ಹೇಳ್ಬೇಡಿ ಆಂಟಿ, ದಯವಿಟ್ಟು ನೀವು ಪೊಲೀಸ್ನವ್ರ ಹತ್ರ ಎಂಕ್ವೈರಿ ಮಾಡಿಸಿ, ಏನೋ ಆಗಿದೆ. ಅವ್ನ ಕ್ಲಾಸ್ ಅವನ ಜೊತೆಲಿರೋ ರೂಮ್ಮೇಟ್ಸು ಯಾಕೆ ಅಂದರೆ ಅವ್ನು ಯಾಕಪ್ಪ ಆ ಥರ ಆಯಿತು ಅಂತ ಕೇಳಿದರೆ, ಅವ್ರ ಕಾಲೇಜಲ್ಲಿ ಅವ್ನಿಗೆ ಟೀಮ್ ಲೀಡರ್ ಅಂತೆ. ಅವನು ಪ್ರಾಜೆಕ್ಟ್ ಕೊಡ್ತಾಯಿದ್ರು, ಮಾಡೆಲ್ ಮಾಡ್ತಿದ್ರು, ಇಂಜಿನಿಯರ್ ಆರ್ಕಿಟೆಕ್ಟರೆಲ್ಲ. 10 ಜನ 12 ಜನ ಅವನಿಗೆ ಕೊಡ್ತಾಯಿದ್ರಂತೆ ಜೂನಿಯರ್ಸ್ನ.
ಅವ್ರಿಗೆ ಒಂದು ಲೀಡರ್ ಆಗಿದ್ದೆ ತಪ್ಪ ಮ್ಯಾಮ್, ಬೇರೆಯವ್ರು ಸಹಿಸೋಕ್ಕಾಗಲಿಲ್ವ ಅವ್ನ ಕ್ಲಾಸ್ಮೇಟ್ಸು ಅವ್ರ ಜೊತೆನೇ ಪ್ರಾಜೆಕ್ಟ್ ಮಾಡಿಸ್ಕೊತಿದ್ರಂತೆ, ಎಲ್ಲ ಮಾಡಿಸ್ಕೊತಿದ್ರಂತೆ. ಆಮೇಲೆ ಆಡ್ಕೊಡೋದು, ನಿನ್ಗೇನು ಗೊತ್ತೋ ಎಲ್ಲ ಹಂಗೆ ಹಿಂಗೆ ಅಂತ ಅವ್ನಿಗೆ ಭಯಂಕರವಾಗಿ ಕೆಟ್ಟ ಮೆಸೇಜ್ ಮ್ಯಾಮ್. ಗುರುವಾರ ಅವ್ನು ಸಾಯೋದು ಶುಕ್ರವಾರ ಅಂದರೆ 10ನೇ ತಾರೀಕು ಜುಲೈ ತುಂಬ ಟಾರ್ಚರಾಗಿ ಮೆಸೇಜ್ ಕೊಟ್ಟಿದ್ದಾರೆ ಮ್ಯಾಮ್. ಅದನ್ನು ಗ್ರೂಪಲ್ಲಿ ಡಿಲೀಟ್ ಕೂಡ ಮಾಡಿದ್ದಾರೆ. ಅಲ್ಲ, ನಾನು ಆ ಮೆಸೇಜಸ್ ಅವೆಲ್ಲ ಮೆಸೇಜಸ್ಸು ಆ ವೀಡಿಯೋಸ್ ಎಲ್ಲ ಹಾಕಿ ಒಂದು ಸ್ವಲ್ಪ ಹಾಕಿ, ಆ ಮೆಸೇಜಸ್ಸು ವೀಡಿಯೋಸ್ ಎಲ್ಲ ಹಾಕಿ. ಅಲ್ಲ, ನಾನು ಆ ಮೆಸೇಜಸ್ ನೋಡಿದೆ. ಬಡವರಾಗಿ ಹುಟ್ಟೋದೇ ತಪ್ಪ ಮೇಡಮ್? ಭಿಕ್ಷೆ ಬಡವರಾಗಿ ಹುಟ್ಟೋದೇ ತಪ್ಪ? ನಾವೇನು ಭಿಕ್ಷೆ ಬೇಡ್ತಿದ್ವಾ ಮ್ಯಾಮ್? ಕೂಲಿ ಭಿಕ್ಷುಕರನ್ನು ನಾವು ಅನ್ನಲ್ಲ ಮ್ಯಾಮ್, ಅವ್ರದ್ದು ಜೀವನ ಕಷ್ಟಪಟ್ಟು ಕೆಲಸ ಮಾಡಿ ಓದಿಸ್ತಾರೆ. ಇವೆಲ್ಲ ಮೆಸೇಜಸ್ ಆ ಹುಡುಗರು ಮಾಡಿರೋದು ಅವ್ನಿಗೆ ಮೆಸೇಜ್ ಎಲ್ಲ ಹಾಕಿದ್ದಾರೆ ಮ್ಯಾಮ್. ಅಷ್ಟು ಕೀಳು ಮಟ್ಟದ ಮೆಸೇಜ್ಗಳನ್ನು ಹಾಕಿ ವಾಟ್ಸಪ್ ಗ್ರೂಪಲ್ಲಿ ಅಲ್ಲೇ ಮುಂದೆ ಚೆನ್ನಾಗಿ ಮಾತಾಡೋದು, ಹಿಂದೆ ಈ ಥರ ಅವನ್ನ ಭಯಂಕರವಾಗಿ ಕುಗ್ಸ್ಬಿಟ್ಟಿದ್ದಾರೆ ಮ್ಯಾಮ್. ಒಂದು ವರ್ಷದಿಂದ ಮ್ಯಾಮ್ ಕಾಲೇಜಲ್ಲೇ ನನ್ನ ಸಹಪಾಠಿಗಳೇ ಕಾಲೇಜ್ ರೂಮಲ್ಲೇ ಕೇಳಿ ಮೇಡಮ್ ಹೇಳಿದ್ದಾನೆ. ಇನ್ನೊಂದು ವಿಡಿಯೋ ಮಾಡಿದ್ದೆ, 4.25 ನಿಮಿಷದ ಒಂದು ವಿಡಿಯೋ ಇದೆ, ಅದ್ರ ಹೇಳ್ತೀನಿ. ನನ್ನ ಕ್ಲಾಸ್ ರೂಮಲ್ಲೇ ನನ್ನನ್ನು ಈ ಥರ ಕೆಟ್ಟದಾಗ ಬಿಹೇವ್ ಮಾಡ್ತಿದ್ದಾರೆ. ಕೆಟ್ಟದಾಗ ಅನ್ನೋರು ನಾನು ಯಾವ ರೀತಿ ಸಹಿಸ್ಕೊಳ್ಳೋಣ? 4 ನಿಮಿಷ ನನಗೆ ಗೊತ್ತಿಲ್ಲ ಮ್ಯಾಮ್ ಈ ಥರ ಆಗಿರೋದು.